ನೋಡಿದ್ರೆ ಎಲ್ಲರೂ ನೋಡಿದ್ರು ಬಹಳ ಚೆನ್ನಾಗಿ ಕಾಣ್ತೀರಾ. ನಿಮ್ಮನ್ನ ನಿಮ್ಮ ಮ್ಯಾನೇಜ್ಮೆಂಟ್ ಅವರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕೆ ಅಂತಂದ್ರೆ ಕಾರ್ಮಿಕರಿಗೆ ಅವ್ರನ್ನ ಸವಲತ್ತಿಗೆ ಸರಿಯಾಗಿ ಕೊಡಲಿಲ್ಲ ಅಂತಂದ್ರೆ ಡೆಫಿನೆಟ್ ಆಗಿ ಇಟ್ ವಿಲ್ ಕಾಸ್ ಡಿಸ್ಕ್ರಿಮಿನೇಷನ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ನಮ್ಮ ಇವಾಗ ಲಾಸ್ಟ್ ವೀಕ್ ಎಲ್ಲ ನೀವು ನೋಡಿದ್ದೀರಾ, ಆಲ್ಮೋಸ್ಟ್ ನಮ್ಗೆ ಇಂಡಿಯಾ ಪಾಕಿಸ್ತಾನ ಆಗಿದ್ದು ಆಲ್ಮೋಸ್ಟ್ ವಾರ್ ಲೈಕ್ ಸಿಚುವೇಶನ್. ನಮ್ಗೆ ನಮ್ಮ ಮಿಲಿಟರಿ ಅವ್ರು ಯಾವ ರೀತಿ ನಮ್ಮ ಬಾರ್ಡರ್ಸ್ನ ಕಾಪಾಡ್ತಾ ಇದ್ದಾರೋ ಅದೇ ತರ ನೀವು ಕೂಡ ನಮ್ಮನ್ನ ನೀವು ಮಾಡ್ತಾ ಇರೋ ಕೆಲಸದಿಂದ ನಮ್ಮನ್ನ ಕೂಡ ನೀವು ಕೊಡ್ತಾ ಇರೋ ಪ್ರಾಡಕ್ಟ್ಸ್ ಏನೇ ಆದ್ರೂ ಮ್ಯಾನುಫ್ಯಾಕ್ಚರಿಂಗ್ ಏನೇ ಮಾಡಿದ್ರು ಕೂಡ ಅದು ನಮ್ಮ ಇಡೀ ದೇಶಕ್ಕೆ ಒಂದು ಉಡುಗೊರೆ ತರ ಆಗುತ್ತೆ. ಅದ್ರ ಜೊತೆ ನೋ ಡೌಟ್ ನಿಮಗೆ ರೆಮ್ಯುನರೇಷನ್ ಅಂತ ಸಿಕ್ಕುತ್ತೆ. ಬಟ್ ಆ ರೆಮ್ಯುನರೇಷನ್ ಸಿಕ್ಕ ಅಂತದ್ದು ಅದು ನಿಮ್ಮ ಕೆಲಸಕ್ಕೆ ತಕ್ಕಂತೆ ಇರಬೇಕು ಆಯ್ತಾ. ಎಲ್ಲೂ ಕೂಡ ನಿಮ್ಮ ರೆಮ್ಯುನರೇಷನ್ ನಿಮಗೆ ಕೊಡೋಂತ ನಿಮಗೆ ಪೇಡ್ ಸ್ಯಾಲರಿ ಯಾವುದಕ್ಕೂ ಕೂಡ ನೀವು ಮಾಡೋಂಥ ಕೆಲಸಕ್ಕಿಂತ ಕಮ್ಮಿ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ಕಾಸ್ಟ್ ಡಿಸ್ಕ್ರಿಮಿನೇಷನ್. ಯಾವ ರೀತಿಯ ಡಿಸ್ಕ್ರಿಮಿನೇಷನ್ ಅಂದ್ರೆ ಲೆಸ್ ಪೇಮೆಂಟ್ ಅಂತ ಹೇಳ್ಬೋದು. ನೀವು ಕೆಲಸಕ್ಕೆ ಏನ್ ಮಾಡ್ತೀರಾ ನೋಡಿ ಅದಕ್ಕೆ ಸರಿಯಾದ ಅಮೌಂಟ್ ನ ಕೊಡೋದಿಲ್ಲ, ಅದೊಂದು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಕಾರ್ಮಿಕರಿಗೆ ಜಾಸ್ತಿ ನೋಡೋದೇನಪ್ಪಾ ಅಂದ್ರೆ ಅವ್ರು ಕೆಲಸ ಮಾಡೋ ಹೆಂಗಿರುತ್ತೆ ಅಂದ್ರೆ ವಾತಾವರಣ, ಅವರು ಡಬಲ್ ಏನಂತಾರೆ ಸ್ಟೇಜಸ್ ಟೈಮಿಂಗ್ಸ್ ಶಿಫ್ಟ್ ಬೇಸಿಸ್ ಅಲ್ಲಿ ಕೆಲಸ ಮಾಡ್ತಾರೆ ನೋಡಿ. ಆ ಶಿಫ್ಟ್ ಬೇಸಿಸ್ ಅಲ್ಲಿ ಏನೇನ್ ಮಾಡ್ತಾರೆ ಒಬ್ಬೊಬ್ರು ಅಂದ್ರೆ ಇನ್ಸೆಂಟಿವ್ಸ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವರು 8 ಗಂಟೆ ಕಾಲಕ್ಕಿಂತ ಹೆಚ್ಚು ಕೆಲಸ ಮಾಡ್ತಾರೆ. ಸೊ ಅದನ್ನು ಒಂದು ಮೇಜರ್ ಇಶ್ಯೂ ಇರುತ್ತೆ. ಈ ಕಾರ್ಮಿಕರಿಗೆ ಒಂದು ಕೆಲಸ ಮಾಡೋ ಒತ್ತಡ ಕೆಲಸ ಮಾಡ್ತಾರೆ ನೋಡಿ, ಆ ಕೆಲಸ ಮಾಡೋ ಒತ್ತಡ ತುಂಬಾ ಜಾಸ್ತಿಯಾಗಿ ಅವ್ರಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೂಡ ಪ್ರಾಬ್ಲಮ್ಸ್ ಆಗುತ್ತೆ. DLSM ಮೆಂಬರ್ ಸೆಕ್ರೆಟರಿ ಶ್ರೀಮತಿ ಶಿಲ್ಪಾ ಅವರೇ, ಕೆಲಸ ಸಮಿತಿ ಅಧ್ಯಕ್ಷರಾದ ಅಭಿಲಾಷ್ ಅವರೇ, ಹಾಗೂ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ಶ್ರೀಮತಿ ಶೋಭಾನಾಜ್ ಅವರೇ, ಹಾಗೂ ಈ ಒಂದು ಯೂನಿಟ್ನ ಮುಖ್ಯಸ್ಥರು ಮತ್ತು ಈ ಸಮಾರಂಭದ ಕೇಂದ್ರ ಬಿಂದುಗಳಾದಂಥ ಈ ಸಮಾರಂಭದಲ್ಲಿ ಹಾಜರಾದ ಎಲ್ಲ ಕಾರ್ಮಿಕರಿದ್ದಾರೆ. ಈಗಾಗಲೇ ಮೇಡಮ್ ಅವರು ಕಾರ್ಮಿಕರ ಒಂದು ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ನಮಗೆಲ್ಲ ಮನದಟ್ಟಾಗೋರಿಗೆ ಕೇಳಿದ್ದಾರೆ. ಅದು ಮುಂದುವರೆದ ಭಾಗವಾಗಿ ಕಾರ್ಮಿಕರು ಅನ್ನೋಕ್ಕಿಂತ ಶ್ರಮಿಕ ಜೀವಿಗಳು ಅಂತ ಹೇಳೋದ್ರಲ್ಲಿ ಅರ್ಥ ಇದೆ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲ ಈ ಒಂದು ಯೂನಿಟ್ಗೆ ಶ್ರಮಿಕ ಜೀವಿಗಳಾಗಿ ಕೆಲಸ ಮಾಡ್ತಾ ಇದ್ದೀರಾ. ಅದೇ ತರ ನಾವಾಗಲಿ, ಮೇಡಮ್ ಆಗಲಿ, ಮತ್ತೆ ಜಿಲ್ಲಾ ಕಾರ್ಮಿಕ ನಿರೀಕ್ಷಕರಾಗಲಿ, ನಾವೆಲ್ಲ ಸರ್ಕಾರಕ್ಕಾಗಿ ಶ್ರಮಿಕ ಜೀವಿಗಳಾಗಿ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ರು ನಾವೇನ್ ಕೆಲಸ ಮಾಡ್ತಿದೀವಿ, ನಮ್ಮ ಒಂದು ಶ್ರಮದಿಂದ ಆ ಒಂದು ಯೂನಿಟ್ಗೆ ಒಂದು ಒಳ್ಳೆ ಹೆಸರು ತಂದುಕೊಡುವಂತ ಒಂದು ಸಾಮರ್ಥ್ಯ ನಮ್ಮಲ್ಲಿರ್ತದೆ. ನೀವು ಕೆಲಸ ಮಾಡೋದ್ರಿಂದ ನಿಮ್ಮ ಮ್ಯಾನೇಜ್ಮೆಂಟ್ಗೆ ಅಥವಾ ನಿಮ್ಮ ಈ ಯೂನಿಟ್ಗೆ ಲಾಭ ತರಬಹುದು. ಆ ಲಾಭದಿಂದ ನಿಮ್ಮ ಯೂನಿಟ್ನವರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ. ಸೊ ಇದು ಒಂದಕ್ಕೊಂದು ಲಿಂಕ್ ಇದ್ದಂಗೆ. ಹಾಗಾಗಿ ನೀವು ಹೆಚ್ಚಿನ ರೀತಿಯಲ್ಲಿ ಮನಸ್ಸು ಕೊಟ್ಟು ನೀವು ಶ್ರಮ ವಹಿಸಿ ಕೆಲಸ ಮಾಡಿದಾಗ ಅದರ ಲಾಭ ನಿಮ್ಮ ಫ್ಯಾಕ್ಟರಿ ಮ್ಯಾನೇಜ್ಮೆಂಟ್ ಕಲ್ಲಲ್ಲೇ ಸರ್ಕಾರಕ್ಕೂ ಆಗ್ತದೆ, ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೂ ಲಾಭ ಸಿಗ್ತದೆ. ಹಾಗಾಗಿ ನಿಮ್ಮೆಲ್ಲರ ಒಂದು ಕಾರ್ಯ ಏನಿದೆ ಅದು ಬಹಳ ಮುಖ್ಯ ಅಂತಾನೆ ಹೇಳಬೇಕಾಗ್ತದೆ. ನಿಮ್ಮಗಳಿಗೆ ಸಂಬಂಧಪಟ್ಟಂತೆ ಕೆಲವು ಕಾನೂನು ಅಂಶಗಳಿದೆ. ಅಂದ್ರೆ ಈ ವರ್ಕ್ಮನ್ ಕಾಂಪನ್ಸೇಷನ್ ಆಕ್ಟ್, ಈಗ ಎಂಪ್ಲಾಯೀಸ್ ಕಾಂಪನ್ಸೇಷನ್ ಆಕ್ಟ್ ಅಂತ ಇದೆ, ಮತ್ತೆ ಈ ಮಿನಿಮಮ್ ವೇಜಸ್ ಆಕ್ಟ್, ಕನಿಷ್ಠ ವೇತನ ಕಾಯ್ದೆ ಅಂತ ಇದೆ, ಮತ್ತೆ ಈ ಲೇಬರ್ ಆಕ್ಟ್ ಇದೆ, ಮತ್ತೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತೆ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಅಂತ ಇದೆ. ಇದೆಲ್ಲ ನಿಮ್ಮ ಒಂದು ಏನ್ ರೀತಿ ಕೆಲಸ ಮಾಡ್ತಿದ್ರಿ ಕಾರ್ಮಿಕರಲ್ಲಿ, ಇದೆಲ್ಲ ನಿಮಗೆ ಅನ್ವಯ ಆದಂತ ಕಾಯ್ದೆಗಳು. ಫಸ್ಟ್ ಆಫ್ ಆಲ್ ಇವಾಗ ವಿಶ್ವ ಕಾರ್ಮಿಕ ದಿನಾಚರಣೆಗೆ ಎಲ್ಲರಿಗೂ ಶುಭಾಶಯಗಳು. ಇವಾಗ ವೇದಿಕೆಯಲ್ಲಿ ಮಾನ್ಯ ಶ್ರೀಮತಿ ಗೌರವಾನ್ವಿತ ನ್ಯಾಯಾಧೀಶರಾದ ಭವಾನಿ ಮೇಡಮ್, ಶ್ರೀಧರ್ ಸರ್ ಮತ್ತು ಶಿಲ್ಪಾ ಮೇಡಮ್ ಮತ್ತು ವಕೀಲರು ಮತ್ತು ಮ್ಯಾನೇಜ್ಮೆಂಟ್ ಆ್ಯಂಡ್ ಕಾರ್ಮಿಕರು. ಇವಾಗ ಸುಮಾರು ಕಾಯ್ದೆ ಇದೆ ನಮಗೆ. ಕನಿಷ್ಠ ವೇತನ ಕಾಯ್ದೆಯಲ್ಲಿ ಇವಾಗ 12,000 13,000 ಮಾಡಿದ್ದಾರೆ. ನೀವು ನಿಮ್ಗೆ ಏನಾದರೂ ಕಡಿಮೆ ಇದ್ದರೆ ನಮ್ಮ ಇಲಾಖೆಯಲ್ಲಿ ಬಂದು ನೀವು ಕೊಡ್ಬೋದು. ಈ ಥರ ಕಡಿಮೆ ವೇಜಸ್ ಕೊಡ್ತಾರೆ, ಅದು ಕನಿಷ್ಠ ವೇತನ ಕಾಯ್ದೆ ಅಂತ ಹೇಳ್ತೀವಿ. ಮತ್ತು ಬೋನಸ್ 5 ಇಯರ್ಸ್ ಆಗಿದ್ರೆ ಬೋನಸ್ ಕೊಡಬೇಕು. ನಿಮಗೆ ಬೋನಸ್ ಕೊಟ್ಟಿಲ್ಲ ಅಂದರೆ ದೇರ್ ಇಸ್ ಅ ಪ್ರಾಫಿಟ್. ಕಂಪ್ನಿಗೆ ಏನಾದರೂ ಪ್ರಾಫಿಟ್ ಇದ್ದರೆ ನಿಮಗೆ ಮಿನಿಮಮ್ ಬೋನಸ್ 8.33 ಅಂತಿರುತ್ತೆ. ಮ್ಯಾಕ್ಸಿಮಮ್ ಬೋನಸ್ ಇಸ್
20% ಇರುತ್ತೆ. ಆವಾಗ ಬೋನಸ್ ನಮಗೆ ಬಂದಿಲ್ಲ, ನಾನು ಸತತವಾಗಿ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ಇವ್ರಿಗೆ ಪ್ರಾಫಿಟ್ ಬಂದಿದೆ, ನಮಗೆ ಬಂದಿಲ್ಲ ಅಂದರೆ ಬೋನಸ್ಸಲ್ಲಿ ನೀವು ನಮ್ಮ ಹತ್ರ